ಗೃಹಲಕ್ಷ್ಮಿ ಆಯಿತು, ಈಗ ಗೃಹ ಜ್ಯೋತಿ ಯೋಜನೆಗೂ ಕೂಡ ಸರ್ಕಾರ ಸರ್ಜರಿ ಮಾಡೋದಿಕ್ಕೆ ಹೊರಟಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳು, ಅದರಲ್ಲಿ ಈಗ ಗೃಹ ಜ್ಯೋತಿ ಯೋಜನೆಗೂ ಕೂಡ ಸರ್ಕಾರ ಸರ್ಜರಿ ಮಾಡ್ತಾ ಇದೆ. ಗೃಹ ಜ್ಯೋತಿ ಯೋಜನೆಯ ಅಡಿಯಲ್ಲಿ 1.7 ಕೋಟಿ ಫಲಾನುಭವಿಗಳಿದ್ದಾರೆ. 200 ಯೂನಿಟ್ ಫ್ರೀ ವಿದ್ಯುತ್ ಯೋಜನೆ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದೆ. ಗೃಹ ಬಳಕೆ ಹೆಸರಿನಲ್ಲಿ ವಾಣಿಜ್ಯ ಉದ್ದೇಶಕ್ಕೂ ಕೂಡ ಗೃಹ ಜ್ಯೋತಿ ಬಳಕೆಯಾಗ್ತಾ ಇದೆ. ಬಳಕೆ ಅಲ್ಲ, ಇದು ದುರ್ಬಳಕೆ ಆಗ್ತಾ ಇದೆ. ರಾಜ್ಯದ ಜನರಂತೆ ಫ್ರೀ ವಿದ್ಯುತ್ ಪಡಿತಾ ಇದ್ದಾರೆ ಹೊರ ರಾಜ್ಯದ ಅವರಿಗೆ. ಈಗ ಶಾಕ್ ಕೊಡೋದಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹೊರ ರಾಜ್ಯದವರಿಗೂ ಗೃಹ ಜ್ಯೋತಿ ಯೋಜನೆ ಕಟ್ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದೆ. ಹೊರ ರಾಜ್ಯದವರಿಗೆ ದುರ್ಬಳಕೆ ಆಗ್ತಾ ಇರೋದನ್ನ ತಪ್ಪಿಸಬೇಕು. ಹಾಗಾಗಿ ಸ್ಮಾರ್ಟ್ ಕಾರ್ಡ್ ತರೋ ಸಾಧ್ಯತೆ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಗೃಹ ಜ್ಯೋತಿ ಯೋಜನೆಯ ದುರ್ಬಳಕೆಯನ್ನ ತಡೆಯೋದಿಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಯಾವ ರೀತಿ ಸರ್ಜರಿ ಮಾಡುತ್ತೆ? ವೀಣಾ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾವು ಸರ್ಜರಿಗಳನ್ನ ನೋಡಿದ್ವಿ. ಆದ್ರೆ ಅಲ್ಲಿ ಆದಂತಹ ಸರ್ಜರಿ ಹೇಗಿತ್ತು ಅಂತ ಅಂದ್ರೆ ಮೃತರ ಹಾಗೆ ಐಟಿ ಹಾಗೇನೆ GST ಜೊತೆನಲ್ಲಿ ಮೃತರು ಈ ಒಂದು ಲೆಕ್ಕಾಚಾರದಲ್ಲಿ ಪರಿಷ್ಕರಣೆಯನ್ನ ಮಾಡಲಾಯಿತು. 4 ಲಕ್ಷ ಜನರನ್ನ ತೆಗೆದು ಹಾಕಲಾಯಿತು. ಆದ್ರೆ ಗೃಹ ಜ್ಯೋತಿ ಆಗೋದಿಲ್ಲ. ಗೃಹ ಜ್ಯೋತಿಯಲ್ಲಿ ಪರಿಷ್ಕರಣೆ ಅನ್ನೋದು ಕೂಡ ಸ್ವಲ್ಪ ಕಠಿಣವಾದ ಕೆಲಸನೇ ಅಂತ ಹೇಳ್ಬೋದು. ಆದ್ರೆ ಗೃಹ ಜ್ಯೋತಿಗೆ ಪರಿಷ್ಕರಣೆಯನ್ನ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದು. ಮೊದಲನೇದಾಗಿ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು, ವಾಸದ ಮನೆಗೆ ಅಂತ ಸಿಕ್ಕಂತಹ ಯೋಜನೆಯಲ್ಲಿ ಸಾಕಷ್ಟು ಅಂಗಡಿ ಮುಂಗಟ್ಟುಗಳು ಹಾಗೆ ಕಮರ್ಷಿಯಲ್ ಆಕ್ಟಿವಿಟೀಸ್ಗಳು ಕೂಡ ನಡೀತಾ ಇದೆ. ಅಂತಹ ಜಾಗವೂ ಕೂಡ 200 ಯೂನಿಟ್ ವಿದ್ಯುತ್ ಅನ್ನ ಫ್ರೀ ಆಗಿ ಪಡ್ಕೊಂತಾ ಇದ್ದಾರೆ. ಅಂತಹವರಿಗೆ ಮೇಜರ್ ಆಗಿ ಕೊಟ್ಟೇ ಕೊಡ್ತಾರೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಂದ್ರೆ ಪರಿಷ್ಕರಣೆಯಲ್ಲಿ ಯಾವುದೇ ರೀತಿಯಾದಂತಹ ವಿನಾಯಿತಿ ಇಲ್ಲ. ಸೊ ಸಂಪೂರ್ಣವಾಗಿ ಯಾರೆಲ್ಲ ಮನೆಗಳ ಹೆಸರಿನಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ನಡೆಸ್ತಾ ಅಲ್ಲಿಯೂ ಕೂಡ ಯೋಜನೆಯನ್ನ ಫಲಾನುಭವಿಗಳಾಗಿದ್ದಾರೋ ಅವರಿಗೆ ಸಂಪೂರ್ಣವಾಗಿ ಕೊಡಲಾಗುತ್ತೆ. ಎರಡನೇದಾಗಿ ಹೊರ ರಾಜ್ಯದವರು ಯಾರಿದ್ದಾರೆ ಅಂದ್ರೆ ಹೊರ ರಾಜ್ಯದವರಾಗಿದ್ಕೊಂಡು ಇಲ್ಲಿ ಮನೆ ಬಾಡಿಗೆಗೆ ಇರುವಂತಹ ಸಂದರ್ಭದಲ್ಲೂ ಕೂಡ ಯಾರೆಲ್ಲ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಅವರಿಗೂ ಕೂಡ ಕೊಡುವ ನಿಟ್ಟಿನಲ್ಲಿ ಸಾಕಷ್ಟು ಮಾನದಂಡಗಳನ್ನ ಹಾಕ್ಲಿಕ್ಕೆ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಹೇಗೆ ಇದನ್ನ ನಾವು ಪರಿಷ್ಕರಣೆ ಮಾಡಲಾಗುತ್ತೆ, ಹೊರ ರಾಜ್ಯದವರ ಅಥವಾ ಇಲ್ಲಿಯವರ ಅಂತ ಹೇಳಿ ಅಂದಾಗ ಮೇಜರ್ ಆಗಿ ಬರುವಂತದ್ದು ವೋಟರ್ ಐಡಿ. ಅಂದ್ರೆ ಸಾಮಾನ್ಯ ಹೊರ ರಾಜ್ಯದಿಂದ ಇಲ್ಲಿ ಓದ್ಲಿಕ್ಕೋ ಅಥವಾ ಕೆಲಸಕ್ಕೋ ಬಂದಿದ್ದಂತವ್ರು ಯಾರು ಕೂಡ ವೋಟರ್ ಐಡಿಯನ್ನ ಮಾಡಿಸೋದಿಲ್ಲ. ಆದ್ರೆ ಆಧಾರ್ ಕಾರ್ಡ್ಗಳು ಎಲ್ಲವನ್ನ ಮಾಡಿಸುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಏನಂತ ಅಂದ್ರೆ ಈ ಒಂದು ಪರಿಷ್ಕರಣೆಯನ್ನ ಮತ್ತೊಮ್ಮೆ ಆಧಾರ್ ಸೀಡಿಂಗ್ ಇರ್ಬೋದು, ಹಾಗೆ KYC ಇರ್ಬೋದು, ಹಾಗೆ ಫೋನ್ ನಂಬರ್ಗಳ ವೆರಿಫಿಕೇಶನ್ ಜೊತೆಗೆ ವೋಟರ್ ಐಡಿಯನ್ನ ಅಟ್ಯಾಚ್ ಮಾಡೋ ಮೂಲಕವಾಗಿ ಪರಿಷ್ಕರಣೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಇದರಿಂದ ಅಕ್ರಮವಾಗಿ ಫ್ರೀ ವಿದ್ಯುತ್ ಪಡೆದಿರುವಂತವರಿಗೆ ಕೊಡ್ಲಿಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ವೀಣಾ, ಎಸ್, ಥ್ಯಾಂಕ್ ಯು ರಕ್ಷಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.